ಆದ್ರೆ ನಾನು ಒಂದು ಕೇಳ್ತೇನೆ, ಸರ್ಕಾರ ಈ ಪತ್ರಿಕೆಯಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕಿದೆ. ಒಂದೇ ನಿಮಿಷ ವಾಟ್ ಈಸ್ ಮೀನ್ ಬೈ ಅಡ್ವರ್ಟೈಸ್ಮೆಂಟ್? ಅಡ್ವರ್ಟೈಸ್ಮೆಂಟ್ ಅಂದ್ರೆ ನನ್ನ ಪ್ರಾಡಕ್ಟ್ ಒಳ್ಳೇದಿದೆ, ನಾನು ಒಳ್ಳೆ ಕೆಲಸ ಮಾಡಿದ್ದೇನೆ, ನಾನು ಕೆಲಸ ಮಾಡಿದ್ದನ್ನು ತೋರಿಸ್ಕೊಳ್ಳಿಕ್ಕೆ ಆ ಅಡ್ವರ್ಟೈಸ್ಮೆಂಟ್ಗೆ ಹಣ ಖರ್ಚು ಮಾಡಬೇಕು, ಬೇರೆಯವರನ್ನ ದೂಷಿಸ್ಲಿಕ್ಕಲ್ಲ. ಅಡ್ವರ್ಟೈಸ್ಮೆಂಟ್ ಅಂದ್ರೆ ನೀವು ಕೋಲ್ಗೇಟ್ ಪೇಸ್ಟ್ ಅಡ್ವರ್ಟೈಸ್ಮೆಂಟ್ ನೋಡ್ತೀರಿ, ನನ್ನ ಕೋಲ್ಗೇಟ್ ಪೇಸ್ಟ್ ಒಳ್ಳೇದಿದೆ, ಇದರಲ್ಲಿ ಉಪ್ಪು ಇದೆ, ಕ್ಲೋಸ್ ಅಪ್ ಒಳ್ಳೆ ಇಲ್ಲ ಅಂತ ಹೇಳ್ತಾರೆ ಅವರು. ಒಳ್ಳೆ ಇಲ್ಲ ಅಂತ ಸರ್ಕಾರದ ತೆರಿಗೆ ಹಣವನ್ನು ಉಪಯೋಗ ಮಾಡ್ತಿರಲ್ಲ. ಇದನ್ನು ಕೇಳುವಂತ ತಪ್ಪ ಅಂತ ಏನ್ ಮಾಡ್ತಾ ಇದ್ದೀವಿ? ನಾರಾಯಣ ಗುರು ಪೋಷ ಮಾಡುವಾಗ ಮಂಗಳೂರಿನಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡಿದ್ರು. ನಮ್ಮ ಸರ್ಕಾರ ನಾರಾಯಣ ಗುರು ನಿಗಮ ಮಾಡಿದ್ರು. ಕಳೆದ 2.5 ವರ್ಷದಲ್ಲಿ ನಿಗಮಕ್ಕೆ ₹1 ಕೊಟ್ಟಿಲ್ಲ. ಬನ್ಸ್ ನಿಗಮವನ್ನು ಘೋಷಣೆ ಮಾಡಿದ್ರು ಮುಖ್ಯಮಂತ್ರಿಗಳು. ಬನ್ಸ್ ನಿಗಮಕ್ಕೆ ಘೋಷಣೆ ಮಾಡಿ ಉದಯವಾಣಿ ಪತ್ರಿಕೆಯಲ್ಲಿ ಫ್ರಂಟ್ ಪೇಜ್ ಅಲ್ಲಿ ಈ ರೀತಿ ಅಧ್ಯಕ್ಷರೇ ಏನ್ ಮಾತಾಡಿದ್ರಿ? ಬೇರೆ ಮಾತಾಡಬಾರ್ದಾ? ಇಲ್ಲಿ ಕ್ವಶನ್ ಅವ್ರು ತಗೊಳ್ಬಾರ್ದಾ? ನೀವ್ ಅದ್ರಂತ ಹೋಗ್ಲಿ ಆಗ್ತದ? ಆಯ್ತು, ಮತ್ತೆ ಮ್ಯಾಚ್ ತೆಗೆ ಮಾತಾಡಿ. ನಾರಾಯಣ ಗುರು ಬಗ್ಗೆ ನಿಮ್ಗೆ ಅಷ್ಟು ಗೌರವ ಇದೆ, ಫಸ್ಟ್ ಮಾತಾಡ್ಬೇಕಿತ್ತು. ಎಲ್ಲ ಬೇಡದೆಲ್ಲ ಮಾತಾಡಿ ಲಾಸ್ಟ್ ನಾರಾಯಣ ಗುರು ತಕೊಂಡ್ರೆ ಇಲ್ಲಿ ಮಾತಾಡಿ. ಇಲ್ಲ ಎಲ್ಲ ಕೂಡ ನೋಡಿ, ನೋಡಿ ಅವ್ರು ಕೂಡ ಅಷ್ಟೇ ನೀವು ಕೂಡ ಅಷ್ಟೇ ಮಾತಾಡಿದ್ರೆ ನಮ್ಗೆಲ್ಲ ಟೈಮ್ ಇದೆ ನಮ್ಮ ಹತ್ರ. ನೀವು ಒಬ್ಬರಿಗೊಬ್ಬರು ಸಹಕಾರ ಕೊಟ್ಟು ಈಗ ಬೇರೆ ಇಬ್ಬರು ಮಾತಾಡಬೇಕು, ಕ್ವಶನ್ ಅವ್ರು ತಗೊಳ್ಬೇಕು, ಕಾಲಿಂಗ್ ನಿಮ್ಗೆ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಳ್ಬೇಕಲ್ಲ. ಫಿನಿಶ್ ಇಟ್. ಬಹಳಷ್ಟು ಹಗರಣಗಳಾಗಿದೆ. ಈ ಹಗರಣಗಳನ್ನು ರಾಜ್ಯಪಾಲರ ಅಷ್ಟೇ. ಗೃಹಲಕ್ಷ್ಮಿಯಲ್ಲಿ ಹಗರಣ, ಅಬಕಾರಿ ಇಲಾಖೆಯಲ್ಲಿ ಹಗರಣ, ವಾಲ್ಮೀಕಿ ಹಗರಣದಲ್ಲಿ ಹಗರಣ, ಸಾವಿರಾರು ಕೋಟಿಯ ಮೂಢ ಹಗರಣ, ಕಾರ್ಮಿಕ ಇಲಾಖೆಯಲ್ಲಿ ಹಗರಣ, ಕಸ ಗುಡಿಸುವ ಯಂತ್ರಗಳ ಹಗರಣ, ಕರ್ನಾಟಕ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಆರೋಪ, ರಾಜ್ಯದಲ್ಲಿ 65% ಭ್ರಷ್ಟಾಚಾರ ಅಂತ ಹೇಳೋದು, ಇದನ್ನೆಲ್ಲವನ್ನ ಕೂಡ ಈ ರಾಜ್ಯಪಾಲರ ಭಾಷಣದಲ್ಲಿ ಸೇರಿಸ್ಕೊಳ್ಬೇಕಿತ್ತು ಅಂತ ಹೇಳೋದು ನಾನು ಮನವಿಯನ್ನ ಮಾಡ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ಇದು ಇಡೀ ಜನರು ಇಡೀ ರಾಜ್ಯದಲ್ಲಿ ಮಾತಾಡುವಂತ ವಾತಾವರಣ. ಮಂಜುನಾಥನೇ ಶಾಪ ಕೊಡ್ತಾರೆ. ಯಾಕಂದ್ರೆ ಆಯ್ತು ನಾನು ಮಾತಾಡಿದ್ರೆ ಮಾನ್ಯ ಅಧ್ಯಕ್ಷರೇ ಮಾತಾಡ್ತಾನೆ ನಾನು. ರೆಕಾರ್ಡ್ ಹೋಗುದಿಲ್ಲ. ನೆಕ್ಸ್ಟ್ ಮಾತಾಡೋದು ತೋರಿ ಕಮ್ಮತ್ತ ಕೂಡ್ಲೈತೆ ಏನು ಪೂರಕ್ಲೆ ಎಲ್ಲರೂ ಕೂಡ ಮಾತಾಡ್ಬೇಕು, ಎಲ್ಲರಿಗೂ ನ್ಯಾಯ ಮಾತಾಡ್ತದೆ. ಆಯ್ತಪ್ಪ, ಕೊಟ್ಟಿದ್ದೇನೆ ಲಾಸ್ಟ್ ಮೂರು ಕೊಟ್ಟು ಈಗ ಸಲ ಕೊಟ್ಟಿದ್ದೇನೆ. ಯಾಕೆ ಚರ್ಚೆ ಮಾಡ್ತೇನೆ? ಮಹೇಶ್ ಮಾತಾಡಿ. ಮಾನ್ಯ ಅಧ್ಯಕ್ಷರೇ,